ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಪಕ್ಷ ಏನ್ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೀನಿ ಅಂತ ಹೇಳಿದೀನಿ, ಸ್ವಾಗತ ಮಾಡ್ತೀನಿ. ಆದ್ರೆ ತೆಗೆದುಕೊಂಡಂತ ಕ್ರಮದ ಬಗ್ಗೆ ಜಿಜ್ಞಾಸೆಯೂ ಇದೆ. ತೆಗೆದುಕೊಂಡಂತ ಕ್ರಮದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಸಮಜಾಯಿಷಿಯನ್ನು ವಿಚಾರ ಮಾಡಲಿಲ್ಲ ಅಂತ ಅನ್ಸತ್ತೆ ಅಷ್ಟೇ. ಅದು ಅವಿಸೇವಿದ್ದು. ನಾವು ಕೊಡೋದನ್ನ 16 ಪೇಜ್ನಲ್ಲಿ ಕೊಟ್ಟಿದ್ದೀವಿ. ಅದರ ಮೇಲೆ ಯಾವುದೇ ಉತ್ತರವನ್ನು ಅವ್ರು ಹೇಳಿಲ್ಲ, ಕೊಟ್ಟಿಲ್ಲ. ಅವ್ರು ಕ್ರಮ ತೆಗೆದುಕೊಂಡಿದ್ದಾರೆ. ಮಾಡ್ಕೊಳ್ಳೇಬೇಕಲ್ವಾ? ಮಾಡ್ಕೊಳ್ಳಿಲ್ಲ. ವಾಟ್ ಇಸ್ ದ ಆಲ್ಟರ್ನೇಟಿವ್? ಮಾಡ್ಕೊಳ್ಳೇಬೇಕು. ಯಾವ್ಯಾವ ಕಾಲಕ್ಕೆ ಏನೇನು ನಿರ್ಣಯ ತೆಗೆದುಕೊಳ್ಬೇಕು ಅನುಭವದ ಆಧಾರದ ಮೇಲೆ ತಗೊಳ್ತಾನೆ ಬಂದಿದ್ದೀವಿ. ಅನುಭವ ಆಧಾರದ ಮೇಲೆ ತಗೊಳ್ತೀವಿ. ಅವ್ರಿಗೆ ಸವಿಯೋದು ನಮಗೂ ಸವಿನೇ. ಇಲ್ಲಿ ನಾವು ಬಂದಿರತಕ್ಕಂಥದ್ದು, ನಾವು ಒಬ್ಬ ಮಂತ್ರಿಯಾಗಿ ಏನು ಬಂದಿಲ್ಲ. ನಾವು ಬಂದಿರೋದ್ರಿಂದ ಅನೇಕ ಜನ ಶಾಸಕರಾಗುವಂತ ಯೋಗವನ್ನು ಕಳ್ಕೊಂಡು ಅನೇಕ ಜನ ಮಾತ್ರ ಶಾಸಕರಾದರು. ನಾವು ಕೆಲವರು ಬಂದದ್ದಿಂದ ಅನೇಕ ಮಂತ್ರಿಗಳಾದವು. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು 4ನೇ ಬಾರಿ ಮುಖ್ಯಮಂತ್ರಿ ಆದರು. ಯಾವೆಲ್ಲ ಏನೇನಾದರೂ ನನಗೂ ಇತಿಹಾಸ ಗೊತ್ತಿದೆ. ಕೇವಲ ನಮ್ಮೊಬ್ಬರನ್ನೇ ಮಂತ್ರಿ ಆಗೋದಕ್ಕೆ ಬಂದು ಯಾಕೆ ಹೇಳ್ತೀವಿ? ನಾವು ಬಂದಿರೋದಿಲ್ಲ, ನೀವೆಲ್ಲ ಎಷ್ಟು ಜನ ಮಂತ್ರಿ ಆದ್ವಿ, ಅದನ್ನ ಯಾಕೆ ಹೇಳೋದಿಲ್ಲ? ನಾವು 18 ಬಂದಕ್ಕೆ ತಾನೇ ಆಗಿದ್ದು, ಸರ್ಕಾರ ಬಂದಿದ್ದು. 4 ಕಡಿಮೆ ಇದ್ದೇವೆ ಆಗ್ತಿದ್ದಿಲ್ಲಲ್ವಾ? ಆ ಸತ್ಯವನ್ನು ಯಾಕೆ ಮರೆ ಮಾಡ್ತಾ ಇದ್ದೀವಿ? ಆ ಸತ್ಯವನ್ನು ಹೇಳಿ. ಅವ್ರು ಬಂದಿದ್ದ ನಾವು ಆದ್ವಿ, ನಾವು ಬಂದಿದ್ದು ನಾವು ಅದು